ಮಾದಿಗ ದಂಡ ಹೋರಾಟ ಸಮಿತಿಗೆ ಮಾಪಣ್ಣ ಅದ್ನೂರ್ ಅವರಿಗೆ ಮಾಪಣ್ಣ ಅದ್ನೂರ್ ಅವರು ಅಮರ್ ಹೈ ಜೈ ಮಾದಿಗ ಜೈ ಮಾದಿಗ. ನಮಸ್ಕಾರ, ನಾನು ಪ್ರಭಾಕರ್ ಮಾಪಣ್ಣ ಹದನೂರು. ಏನು ಕರ್ನಾಟಕ ರಾಜ್ಯದಲ್ಲಿ ಮಾದಿಗರಂತ ಹೇಳಲಿಕ್ಕೆ ಹಿಂಜರಿಕೆ ಪಡ್ತಿದ್ದಂಥ ಕಾಲದಲ್ಲಿ, ಅವಮಾನ ಪಡ್ತಿದ್ದಂಥ ಕಾಲದಲ್ಲಿ, ಮಾದಿಗರಂತ ಹೇಳಿದ್ರೆ ಎಲ್ಲಿ ನಮ್ಮನ್ನು ದೂರ ತಳ್ತಾರ, ಅವಮಾನ ಪಡ್ತಾರ ಅನ್ನೋಂಥ ಕಾಲದಲ್ಲಿ ಮಾದಿಗ ಜಾತಿ ಹೆಸರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನು ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೋರಾಟಕ್ಕೆ ಕಿಚ್ಚು ಹಚ್ಚಿ ಆ ಹೋರಾಟದ ನೇತೃತ್ವ ವಹಿಸಿದಂಥ ಮಾಪಣ್ಣ ಹದ್ದೂರು ನನ್ನ ತಂದೆಯವರ ಆ ಹೋರಾಟದ ರಥವನ್ನು ಒಂದು ಮುಂದುವರಿಸಿಕೊಂಡು ಹೋಗುವಂಥದ್ರ ಭಾಗವಾಗಿ ಈ ದಿನ ಇವತ್ತು ನಾವು ಗುಲ್ಬರ್ಗ ನಗರದಲ್ಲಿ ನಾವು ಕಚೇರಿಯನ್ನು ಮಾಡೋದ್ರ ಮೂಲಕ ಪಕ್ಷಾತೀತವಾಗಿ ನಾನ್ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಪರವಾಗಲ್ಲದೆ, BJP ಪರವಾಗಲ್ಲದೆ, JDS ಪರವಾಗಲ್ಲದೆ, ಯಾವುದೇ ರಾಜಕೀಯ ಪಕ್ಷಗಳ ಮುಲಾಜಿಗೆ ಒಳಗಾಗದೆ ಅನ್ಯಾಯಕ್ಕೊಳಗಾದಂಥ ಜನಗಳ ಪರವಾಗಿ ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕನ್ನೋ ಉದ್ದೇಶದೊಂದಿಗೆ ಇವತ್ತು ನನ್ನ ತಂದೆಯೊಂದಿಗೆ ಈ ಹೋರಾಟವನ್ನು ಸಂಘಟಿಸಿದಂಥ ಈ ಹೋರಾಟದೊಂದಿಗೆ ನಮ್ಮ ತಂದೆಯ ಒಂದು ನಾಯಕತ್ವದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ಮಾದಿಗ ದಂಡೋರ ಸ್ಥಾಪನೆಗೆ ನಮ್ಮ ತಂದೆಯವರ ಹೋರಾಟಕ್ಕೆ ಕೈ ಜೋಡಿಸಿದಂಥ ಸುಭಾಷ್ ರತ್ನಡಿಗೆ ಅಣ್ಣವರು, ಸಿದ್ದರಾಮ ಉಸ್ಮಾನಿ ಅಣ್ಣವರು, ಆಮೇಲೆ ಶರಣಪ್ಪ ಗುತ್ತೇದಾರ್ ಅಣ್ಣವರು, ಆಮೇಲೆ ನಮ್ಮ ಚಂದ್ರಕಾಂತ್ ಸಗರ್ಕರ್ ಅವರ ಹಿರಿಯರ ಎಲ್ಲರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟವನ್ನು ನಾವು ನಾನ್ ಪೊಲಿಟಿಕಲ್ ಆಗಿ ಗುಲ್ಬರ್ಗ ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಂಥ ಈ ಹೋರಾಟವನ್ನು ಬಲಪಡಿಸುವಂಥದ್ರ ಮೂಲಕ ಈ ಕಚೇರಿಯನ್ನು ವೇದಿಕೆಯಾಗಿ ಮಾರ್ಪಾಡು ಮಾಡಿಕೊಂಡು ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಮೀಸಲಾತಿ ನೋಡ್ರಿ ಸರ್, ಅದು ಉದ್ದೇಶಪೂರ್ವಕವಾಗಿ ಅದಕ್ಕೆ ಒಂದು ಸಿಂಪಲ್ ಆದಂಥ ವಿಷಯ, ಆ ವಿಷಯವನ್ನು ವಿಷಯಾಧಾರಿತವಾಗಿ ಮಾಡದೆ ಉದ್ದೇಶಪೂರ್ವಕವಾಗಿ ಆ ವಿಷಯವನ್ನು ಜಟಿಲ ಮಾಡಿ ಇವತ್ತೇನು ಸಮಾನವಾಗಿ ಒಂದು ಅವಕಾಶಗಳು ಮತ್ತು ಸವಲತ್ತುಗಳು ಹಂಚಿಕೆ ಆಗಬೇಕನ್ನೋಂಥದ್ದು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಆ ಪರಿಕಲ್ಪನೆಗೆ ವಿರುದ್ಧವಾಗಿ ಇವತ್ತು ರಾಜಕೀಯ ಹಸ್ತಕ್ಷೇಪದ ಕಾರಣಗಳಿಗಾಗಿ ಉದ್ದೇಶಪೂರ್ವಕವಾಗಿಯೇ ಒಂದು ಒಳ ಮೀಸಲಾತಿಯನ್ನು ಜಟಿಲ ಮಾಡೋದ್ರ ಮೂಲಕ ಯಾರಿಗೂ ಕೂಡ ಇವತ್ತು ಉದ್ದೇಶಪೂರ್ವಕವಾಗಿ ಯಾರಿಗೂ ಸಮಾನವಾಗಿ ಅವಕಾಶಗಳು ದೊರಕಬಹುದು, ಒಂದೇ ಜಾತಿ ಎರಡೇ ಜಾತಿಗೆ ಈ ಒಂದು ಅವಕಾಶಗಳನ್ನು ಕೊಡೋದ್ರ ಮೂಲಕ ಇವತ್ತು ಆಳುವ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಇದಕ್ಕೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಮತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಕಡೆ ಉಸಿರಿರುವವರೆಗೂ ರಾಜಕೀಯದಿಂದ ದೂರ ಇದ್ದೇ ಈ ಹೋರಾಟವನ್ನು ಮಾಪಣ್ಣ 11 ವರ್ಷ ಸಿದ್ಧಾಂತದಂತೆ ಈ ಹೋರಾಟವನ್ನು ಅವನು ಕರ್ನಾಟಕ ರಾಜ್ಯದಂತ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ನಿರ್ಭೀತಿಯಿಂದ. ನಾನು ಚಂದ್ರಕಾಂತ್ ಸಗರ್ಕರ್ ಅಂತ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರಾಗಿದ್ದು 1997ರಿಂದಲೂ ಮಾಪಣ್ಣ 11 ಜೊತೆಗೆ ನಾನು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದೀನಿ. ಕರ್ನಾಟಕ ರಾಜ್ಯದ ಮೂಲೆಗಳಿಗೆ ಸಂದೇಶ ಕೊಟ್ಟಿರ್ತಕ್ಕಂಥ ಮಾಪಣ್ಣ 11 ಅವರ ಒಂದು ಹೋರಾಟದ ಮುಂದುವರಿಸಿಕೊಂಡು ಹೋಗೋ ಸಲುವಾಗಿ ಈ ಒಂದು ಕಚೇರಿ ಉದ್ಘಾಟನೆ ಮಾಡಿದೆ. ಮತ್ತು ಇದು ಸರ್ಕಾರಗಳು ಕೇವಲ ಹಿಂದೇಟು ಹಾಕ್ತಾ ಇದ್ದಾರೆ, ಬರೀ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಇದಕ್ಕೆ ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕಾಗಿ ಮುಂದಿನ ಹೋರಾಟಕ್ಕಾಗಿ ರಾಜ್ಯಾದ್ಯಂತ ಇದು ಒಂದು ಬಲಪಡಿಸುವ ಸಲುವಾಗಿ ಇದೊಂದು ಕಚೇರಿ ಉದ್ಘಾಟನೆ ಮೂಲಕ ಪ್ರಚಾರ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಕಚೇರಿ ಇಲ್ಲಿ ಗುಲ್ಬರ್ಗ ಕರ್ನಾಟಕ ರಾಜ್ಯದಲ್ಲಿ ದಲಿತರಲ್ಲಿ ಮಾದಿಗರ ಮೀಸಲಾತಿಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು 1997ರಲ್ಲಿ ಮಾಪಣ್ಣ 11 ಅವರು ಅಂದಿನ ಮುಖ್ಯಮಂತ್ರಿ JH ಪಾಟೀಲ್ ಅವರಿಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿ ಪತ್ರ ಕೊಡೋ ಮೂಲಕ ಪ್ರಾರಂಭ ಮಾಡಿದರು. ಇಲ್ಲಿನವರೆಗೆ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಯಾರೂ ಕಿವಿ ಹಾಕುತ್ತಾ ಇಲ್ಲ, ಬರೀ ಹಿಂದೇಟು ಹಾಕ್ತಾ ಸುಳ್ಳು ಭರವಸೆ ಕೊಡ್ತಾಯಿದ್ರು. ಆಯೋಗ ರಚನೆ ಮಾಡಿದ್ರು, ಆಯೋಗ ವರದಿ ಬಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ನಮ್ಗೆ ಅನ್ಯಾಯ ಮಾಡ್ತಾಯಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಮುಂದಿನ ಉಗ್ರ ಹೋರಾಟ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಲಹೆ ಸೂಚನೆ ಮೇರೆಗೆ ಇವತ್ತು ಒಂದು ಕಚೇರಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಹೆಸರು ಬಸವರಾಜ್ ಮೇತ್ರಿ ಅಂತೇಳಿ, ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷರು ಮಾಪಣ್ಣ 11 ಅವರು ಬಣ. ಸುಮಾರು 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ಸ್ಥಾಪನೆ ಮಾಡಿ ಇಡೀ 30 ಜಿಲ್ಲೆಗಳನ್ನು ತಿರುಗಿ ಮಾದಿಗರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಾಪಣ್ಣ 11 ಅವರು ಗತಿಸಿ 1.5 ವರ್ಷ ಆಯಿತು. ಈಗ ಅವ್ರು ಹೋದ್ಮೇಲೆ ಅವ್ರ ಮಗನಿಗೆ ರಾಜ್ಯ ಅಧ್ಯಕ್ಷ ಪಟ್ಟವನ್ನು ಎಲ್ಲ ನಮ್ಮ 30 ಜಿಲ್ಲೆ ಎಲ್ಲ ಮಾದಿಗ ಸಮಾಜದವರು ಒಗ್ಗೂಡಿಸಿ ಇವತ್ತು ಮಾಪಣ್ಣ 11 ಅವರು ಸಂಘಟನೆ ಮಾಡಿ ಹೋಗಿದ್ದಾರೆ. ಆದರೆ ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು, ಅದನ್ನು ಮುಂದುವರಿಸಬೇಕಂತೇಳಿ ಇವತ್ತು ಪ್ರಭಾಕರ್ M 11 ಅವರಿಗೆ ರಾಜ್ಯಾಧ್ಯಕ್ಷವನ್ನು ಮಾಡಿದ್ದೀವಿ. ಮಾಡಿದಾಗ ಇವಾಗ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯಾಲಯ ಮಾಡಿದ್ದೀವಿ, ಬಿಜಾಪುರನಲ್ಲಿ ಜಿಲ್ಲಾ ಕಾರ್ಯಾಲಯ ಮಾಡಿದ್ದೀವಿ. ಯಾಕಂದರೆ ನಮ್ಮ ಸಮಾಜದ ಸುತ್ತಮುತ್ತ ಹಳ್ಳಿ ತಾಲೂಕುಗಳಿಂದ ಬಂದಿರತಕ್ಕಂಥ ಜನರಿಗೆ ಸಮಸ್ಯೆಗಳು ಏನಾದರೂ ಆದರೆ ಒಂದು ಸ್ಥಳ ಬೇಕಂತಂಬ ಒಂದು ಉದ್ದೇಶದಿಂದ ಇವತ್ತು ಮಾದಿಗ ದಂಡೋರ ರಾಜ್ಯ ಜಿಲ್ಲಾ ಕಾರ್ಯಾಲಯವನ್ನು
ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿಂಥ ಪ್ರಭಾಕರ್ ಎಂ ಹದ್ನೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಫಣ್ಣ ಹದ್ನೂರ್ ಸಾಹೇಬರು ಏನು ಇವತ್ತು ದಂಡೂರವನ್ನು ಸ್ಥಾಪನೆ ಮಾಡಿ ಮಾದಿಗರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲ ಸಮಸ್ಯೆಗಳನ್ನು ನೀಗಿಸಿ ಪರಿಹಾರವನ್ನು ಸರ್ಕಾರ ಕಡೆಯಿಂದ ಒದಗಿಸಿಕೊಟ್ಟಿರ್ತಕ್ಕಂಥ ಮಾಫಣ್ಣ ಹದ್ನೂರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಪ್ರಭಾಕರ್ ಎಂ ಹದ್ನೂರ್ ಅವರ ಜೊತೆಗೆ ನಾವು ರಾಜ್ಯ ಉಪಾಧ್ಯಕ್ಷರಾಗಿ ಅವರು ಯಾವುದೇ ಒಂದು ಸಮಸ್ಯೆಗಳಲ್ಲಿ ಯಾವುದೇ ಸರ್ಕಾರದ ಸವಲತ್ತಾಗಲಿ ಸಮಾಜದ ಒಂದು ಕುಂದುಕೊರತೆಗಳನ್ನು ಇದು ನೀವು ಮಾಡಿಕೊಂಡು ಹೋಗ್ಬೇಕೆಂಬ ಒಂದು ಮಾರ್ಗದರ್ಶನ ಕೊಟ್ಟರೆ ಅದನ್ನು ನಾವು ಮುಂದುವರಿಸ್ಕೊಂಡು ನಮ್ಮ ಎಲ್ಲ ಜಿಲ್ಲೆಗಳಿಂದ ನಾವು ಜನರಿಗೆ ಒಂದು ಜಿಲ್ಲಾಧ್ಯಕ್ಷರಿಗೂ ಮತ್ತು ಗ್ರಾಮ ತಾಲೂಕು ಅಧ್ಯಕ್ಷರುಗಳಿಗೆಲ್ಲ ಕರೆ ಕೊಟ್ಟು ಅದಕ್ಕೆ ಅವರು ನಾವು ಜೊತೆಯಾಗಿ ಯಾವತ್ತೂ ನಾವು ಜೀವನ ಇರೋವರೆಗೆ ಇರ್ತೀವಂತ ಒಂದು ಉದ್ದೇಶವನ್ನು ಈ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಯಶಸ್ವಿ ಆಗಿರ್ತಕ್ಕಂಥ ಒಂದು ಜಿಲ್ಲಾ ಕಾರ್ಯಾಲಯಕ್ಕೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲಾ ನಮ್ಮ ಮಾದಿಗ ದಂಡರ ಎಲ್ಲ ಕಾರ್ಯಕರ್ತರಿಗೆ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಧನ್ಯವಾದಗಳು. ಇಂದು ಮಾದಿಗ ದಂಡರದ ಸಂಸ್ಥಾಪಕರಾದ ದಿವಂಗತ ಮಾಫಣ್ಣ ಹದ್ನೂರ್ ಅವರ ನೂತನ ಕಾರ್ಯಾಲಯವನ್ನು ಜಗತ್ವೃತ್ತದಲ್ಲಿ ಅವರ ಸುಪುತ್ರರಾದ ಪ್ರಭಾಕರಣ್ಣವರು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಹಾಗೂ ಸಂಘಟಿತರಾಗಿ ಎಲ್ಲ ಕಾರ್ಯಕರ್ತರು ಈ ನೂತನ ಕಾರ್ಯಾಲಯಕ್ಕೆ ಬಂದು ವಿಶೇಷವಾಗಿ ಶುಭ ಕೋರಲಾಗಿದೆ. ನಮ್ಮ ಕಡೆಯಿಂದನೂ ಈ ನೂತನ ಕಾರ್ಯಾಲಯಕ್ಕೆ ಉದ್ಘಾಟಿಸಿದ್ದಕ್ಕೆ ಪ್ರಭಾಕರ್ ಅವರಿಗೆ ಅವ್ರಿಗೆ ಹಾಗೂ ಎಲ್ಲ ಮಾದಿಗ ದಂಡರ ಸಂಘಟಿತರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ರೂವಾರಿ ಯಾರಾದರೂ ಇದ್ದರೆ ಅದು ನಮ್ಮ ಮಾಫಣ್ಣ ಹದ್ನೂರ್ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮೊದಲು ABCD ವರ್ಗೀಕರಣ ಅಂತ ಮೊದಲೇನು ಹುಟ್ಟಾಕಿದ್ದೇ ನಮ್ಮ ಮಾಫಣ್ಣ ಹದ್ನೂರ್ ಅಂತ ಹೇಳ್ಬೋದು. ಆ ಒಂದು ಹೋರಾಟದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಮಾದಿಗರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸ, ಸಮಾಜಕ್ಕೆ ಎಲ್ಲೇ ಒಂದು ಅನ್ಯಾಯ ಆದ್ರೂ ಆ ಜಾಗಕ್ಕೆ ಹೋಗಿ ಜಿಲ್ಲಾ ಮಟ್ಟದಿರ್ಬೋದು, ತಾಲೂಕು ಮಟ್ಟದಿರ್ಬೋದು, ಎಲ್ಲ ಸಮಯಕ್ಕೆ ಹೋಗಿ ಹಾಜರಾಗಿ ಆ ಒಂದು ನಮ್ಮ ಸಮಾಜದವ್ರಿಗೆ ನ್ಯಾಯ ದೊರಕಿಸಿಕೊಡ್ತಕ್ಕಂಥ ಏಕೈಕ ಕೀರ್ತಿ ಅಂದರೆ ಅದು ನಮ್ಮ ಮಾಫಣ್ಣ ಹದ್ನೂರ್ ಇದ್ದರು. ಈಗ ಅದೇ ಜಾಗ ತುಂಬ ಒಂದು ನಿಟ್ಟಿನಲ್ಲಿ ಅವ್ರ ಸುಪುತ್ರನಾದ ಪ್ರಭಾಕರ್ ಹದ್ನೂರ್ ಅವರು ಮುಂದೆ ಈ ಬರುವಂಥ ದಿನಗಳಲ್ಲಿ ಎಲ್ಲರನ್ನು ತೊಗೊಂಡೋಗಿ ಖಾಲಿ ಮಾದಿಗ ದಂಡವರಂತ ಅಷ್ಟೇ ಅಲ್ಲ, ಇಡೀ ಸಮುದಾಯವನ್ನು ವಿಶ್ವಾಸಕ್ಕೆ ತಗೊಂಡು ಈ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಿ ಗುಲ್ಬರ್ಗ ಜಿಲ್ಲೆಯಲ್ಲಿ, ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮುದಾಯವನ್ನು ಬಲಪಡಿಸುವಂಥ ಕೆಲಸ ಭಾಳ ಅನಿವಾರ್ಯವಾಗಿದೆ. ಈಗ ನೋಡ್ತಾ ಇರ್ಬೋದು ನಮ್ಮ ಸಮುದಾಯಕ್ಕೆ ಯಾವ ರೀತಿಯಾಗಿ ರಾಜಕೀಯವಾಗಿ, ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ, ರಾಜಕೀಯ ಎಲ್ಲ ರೀತಿಯಲ್ಲಿ ನಾವು ಹಿಂದುಳಿದಿದ್ದೀವಿ. ನಮ್ಮನ್ನು ಹಿರಿಯರಿದ್ದರು, ನಮ್ಮ ಮಾಫಣ್ಣ ಹದ್ನೂರ್ ಇದ್ದರು, ದಿವಂಗತ ಅವರು, ಜಿ ರಾಮಕೃಷ್ಣ ಅವರಿದ್ದರು, KV ಶಾಣಪ್ಪಣ್ಣ ಕಾಕವರಿದ್ದರು. ಇವತ್ತು ಅವರನ್ನು ಎಲ್ಲರನ್ನೂ ನಾವು ಕಳ್ಕೊಂಡು ಇವತ್ತು ನಮ್ಮ ಸಮಾಜ ಅನಾಥ ಆಗಿದೆ. ಆ ಜಾಗವನ್ನು ತುಂಬಲಿಕ್ಕೆ ಇವತ್ತು ನಮ್ಮ ಹಿರಿಯರು, ಎಲ್ಲ ನಮ್ಮ ಸಮುದಾಯದ ಹಿರಿಯರು ಮುಂದೆ ಬಂದು ಈ ಒಂದು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಂಘಟಿತರಾಗಿ ಕೆಲಸ ಮಾಡಿ, ವಿಶೇಷವಾಗಿ ಒಳ ಮೀಸಲಾತಿಯ ಒಂದು ಒಳ ಮೀಸಲಾತಿಯನ್ನು ಈಗ ಜಾರಿಯಾಗಿದೆ. ಆ ಜಾರಿಯಾದ ಒಂದು ನಿಷ್ಠೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಒತ್ತು ಕೊಡಬೇಕಂತ ಪ್ರಚಾರ ಮಾಡಬೇಕು. ಒಳ ಮೀಸಲಾತಿ ಎಲ್ಲ ಅಂಗವಾಗಿ ನಮಗೆ ಒದಗಿಸಿಕೊಡ್ತದೆ. ಆ ಒಂದು ಪ್ರಚಾರ ನಾವು ಜಾಸ್ತಿ ಕೊಡಬೇಕಾಗಿದೆ. ಇವತ್ತು ಸ್ಲಮ್ಗಳಲ್ಲಿ ಆಗಲಿ, ಇವತ್ತು ಹಳ್ಳಿಗಳಾಗಲಿ ಕೆಲವು ಜನಕ್ಕೆ ಭಾಳ ಗೊತ್ತಿಲ್ಲ. ಪ್ರವರ್ಗ ಅಂತಂದರೆ ಕೆಲವೊಂದು ಹಾಕ್ಲಿಕ್ಕೆ ಬಂದಿಲ್ಲ. ಅದನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ನಮ್ಮ ಜಾತಿ ಬಲಪಡಿಸಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಆಗಲಿ, ನಮ್ಮ ಸಮುದಾಯದ ಮಕ್ಕಳಿಗಾಗಲಿ, ಎಲ್ಲರಿಗೂ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನೂತನ ಕಾರ್ಯ ಉದ್ಘಾಟಿಸಿದ ಎಲ್ಲ ನಮ್ಮ ಸಂಘಟಿತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದ.